ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಡಿಸೆಂಬರ್ ತಿಂಗಳು ತುಲಾ ರಾಶಿಯವರಿಗೆ ಖಂಡಿತವಾಗಿಯೂ ಶುಭದ ಮಾಸ. ಈ ಶುಭ ಮಾಸ ನಿಮಗೆ ಎಲ್ಲ ಲಾಭವನ್ನ, ಕೀರ್ತಿಯನ್ನ ಹಾಗೂ ಎಲ್ಲ ರೀತಿಯ ಅನುಕೂಲಗಳನ್ನ ಆ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಪ್ರಮುಖ ಈ ಡಿಸೆಂಬರ್ ತಿಂಗಳು ತುಲಾ ರಾಶಿಯವರಿಗೆ ಪ್ರಮುಖವಾಗಿ ಸರ್ಕಾರದ ಕೆಲಸಗಳಿಂದ ಉತ್ತಮ ಲಾಭದಾಯಕ ಫಲವನ್ನ ಅಪೇಕ್ಷೆ ಮಾಡುವಂತರಾಗ್ತೀರಾ ಅಂತ. ಅಂದ್ರೆ ಯಾರು ಸರ್ಕಾರಿ ಅಧಿಕಾರಿಗಳು ಇರ್ತೀರೋ, ಯಾರು ಸರ್ಕಾರದ ವಿಚಾರದಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ಮಾಸವಾಗಿರುತ್ತೆ. ಹಾಗೂ ಸರ್ಕಾರಿ ಕೆಲಸದ ಅಧಿಕಾರಿಗಳು ಯಾರಾದ್ರೂ ಟ್ರಾನ್ಸ್ಫರ್ ಅಪೇಕ್ಷೆಗಳಿದ್ರೆ ಅಥವಾ ಪ್ರಮೋಷನ್ ಅಪೇಕ್ಷೆಗಳಿದ್ರೆ ಖಂಡಿತವಾಗಿಯೂ ಈ ಮಾಸ ಈಡೇರತಕ್ಕಂಥದ್ದು. ಸರ್ಕಾರದ ಸವಲತ್ತುಗಳು ಯಾರು ದೊರೆಯಬೇಕು ಅಂತ ಜನಸಾಮಾನ್ಯರು ಅನ್ಕೊಂಡಿದ್ರೆ, ಅಂದ್ರೆ ಅದರ ಸಬ್ಸಿಡಿ ನಮ್ಗೆ ಬರಬೇಕಾಗಿತ್ತು, ಸರ್ಕಾರಕ್ಕೆ ಯಾವುದೋ ಒಂದು ಫೈಲ್ ಸ್ಟಕ್ ಆಗ್ಬಿಟ್ಟಿದೆ, ಎಷ್ಟೇ ಕಷ್ಟಪಟ್ಟರು ಕೂಡ ಆ ಫೈಲ್ ಮುಂದೆ ಆಗ್ತಾ ಇಲ್ಲ, ಆ ಕೆಲಸಗಳು ಬರಬೇಕು ಅಂತ ಅಥವಾ ಕೆಲಸಗಳು ಆಗ್ಬೇಕು ಅಂತಿದ್ರೆ ಹಾಗೂ ಸರ್ಕಾರದಿಂದ ಅವರ ಸಾಲದ ಸವಲತ್ತು ನಿಮ್ಗೆ ದಕ್ಕಬೇಕಾಗಿತ್ತು, ಎಷ್ಟೇ ಕಷ್ಟಪಟ್ಟರು ಕೂಡ ಆ ಫೈಲ್ ಮುಂದುವರಿತಾನೆ ಇಲ್ಲ, ಸರ್ಕಾರ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಖಂಡಿತ ಸರ್ಕಾರದ ಎಲ್ಲ ವಿಚಾರಗಳು ಈ ಮಾಸ ನಿಮಗೆ ಲಾಭದಾಯಕ ಮಾಸವಾಗಿರುತ್ತೆ ತುಲಾ ರಾಶಿಯವರಿಗೆ ಅಂತ. ಕೆಲಸದಲ್ಲಿ ಯಥೇಚ್ಛವಾದ ಒತ್ತಡ ಬಿದ್ದರೂ ಕೂಡ ಆ ಕೆಲಸ ನಿಮಗೆ ಒಳ್ಳೆಯ ಕೀರ್ತಿಯನ್ನ ಹಾಗೂ ಒಳ್ಳೆ ಲಾಭವನ್ನ ತಂದುಕೊಡತಕ್ಕಂಥದ್ದಾಗಿರುತ್ತೆ. ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಮುಖಾಂತರ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು. ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಆತ್ಮೀಯರೊಂದಿಗೆ ಒಡನಾಟ ಇನ್ನು ಯಥೇಚ್ಛವಾಗಿ ವೃದ್ಧಿ ಆಗತ್ತೆ ಅಂತ. ಅಂದ್ರೆ ತುಲಾ ರಾಶಿಯವರಿಗೆ ಖಂಡಿತ ಈ ಮಾಸ ಪ್ರಶಸ್ತವಾದ ಮಾಸ. ನಿಮಗೆ ನಿಮ್ಮ ಆತ್ಮೀಯರೊಂದಿಗೆ ಉತ್ತಮವಾದ ಸಮಯನ ಕಳೆಯತಕ್ಕಂತಹ ಒಂದಷ್ಟು ಅವಕಾಶಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಅದನ್ನ ಸದುಪಯೋಗಪಡಿಸಿಕೊಳ್ಳಿ. ಹಾಗೂ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ನಿಮಗೆ ಒಂದಷ್ಟು ಎಲ್ಲ ಕೆಲಸ ಕಾರ್ಯದ ಒತ್ತಡದಲ್ಲಿ ಸ್ವಲ್ಪ ರಿಲೀಫ್ ಸಿಕ್ತಂಗ ಆಯ್ತು ಅಂತ ಮನಸ್ಸಿಗೆ ಅನ್ನಿಸ್ತಾ ಹೋಗುತ್ತೆ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಈ ಮಾಸ ಕಳೆಯುವಂತರಾಗ್ತೀರಾ. ಅಂದ್ರೆ ಪ್ರತಿಯೊಬ್ಬರು ಕೂಡ ಕಷ್ಟಪಡತಕ್ಕಂಥದ್ದು ನಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ. ಆದ್ರೆ ಭವಿಷ್ಯಕ್ಕೋಸ್ಕರ, ನಾಳೆಗೋಸ್ಕರ ಇವತ್ತಿನ ಸಂತೋಷವನ್ನು ಮರೆತುಬಿಡ್ತೀವಿ. ಆದ್ರೆ ತುಲಾ ರಾಶಿಯವರಿಗೆ ಈ ಮಾಸ ಆತರ ಇರೋದಿಲ್ಲ. ಭವಿಷ್ಯವನ್ನು ಕೂಡ ನೋಡ್ತೀರಾ, ಈ ದಿನದ ಸಂತೋಷವನ್ನು ಕೂಡ ಕಾಣ್ತೀವಿ. ಹಾಗೆಯೇ ತುಲಾ ರಾಶಿಯವರು ನಿಮ್ಮ ಬಳಿ ಇರತಕ್ಕಂಥ ದುಃಖವನ್ನ ಅವರ ಮುಂದೆ ವ್ಯಕ್ತಪಡಿಸಿ ನಿಮ್ಮಲ್ಲಿರತಕ್ಕಂಥ ಒಂದಷ್ಟು ಮನಸ್ಥಿತಿಗಳನ್ನ, ಮನಸ್ಸಲ್ಲಿರತಕ್ಕಂಥ ತಲೆಮಾರುಗಳನ್ನ ಹಾಗೂ ದುಃಖವನ್ನ ದೂರ ಮಾಡ್ಕೊಳ್ತೀರಾ. ಮನಸ್ಸು ಅಗ್ರವಾಗತ್ತೆ ಹಾಗೂ ನೆಮ್ಮದಿ ಕೂಡ ಲಭಿಸ್ತಕ್ಕಂಥ. ಇದೇ ರೀತಿ ಈ ಮಾಸ ನೀವು ಮಾಡತಕ್ಕಂತಹ ಸಣ್ಣ ಪುಟ್ಟ ವ್ಯಾಪಾರದಲ್ಲೂ ಕೂಡ ಲಾಭವನ್ನು ಕಾಣ್ತೀರಾ. ಪ್ರಮುಖ ಯಾರು ಈ ಮಾಸ ನೂತನವಾಗಿ ವ್ಯವಹಾರಗಳನ್ನ ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿರೋ ಅವರಿಗೆ ಲಾಭದಾಯಕ ಮಾಸವಾಗಿರುತ್ತೆ. ತುಲಾ ರಾಶಿಯವರಿಗೆ ಈ ಮಾಸ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ವೃದ್ಧಿಯಾಗತಕ್ಕಂಥದ್ದು ಅಂತ. ಅಂದ್ರೆ ತುಲಾ ರಾಶಿಯವರು ಈ ಮಾಸ ಭಗವಂತನ ಸೇವೆಯನ್ನ ಯಥೇಚ್ಛವಾಗಿ ಮಾಡ್ತೀರಾ. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಒಂದಷ್ಟು ಪೂಜೆ ಪುನಸ್ಕಾರದಲ್ಲಿ ನೀವು ತೊಡಗಿಸ್ಕೊಳ್ತೀರಾ. ಅದು ನಿಮ್ಮ ಏಕಾಗ್ರತೆಯನ್ನ, ನಿಮ್ಮಲ್ಲಿರತಕ್ಕಂತಹ ಧನಾತ್ಮಕ ಶಕ್ತಿಯನ್ನ ವೃದ್ಧಿ ಮಾಡತಕ್ಕಂಥದ್ದು ಅಂತ. ಪ್ರತಿಯೊಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ಮಂದಿರಗಳನ್ನ, ಗುಡಿ ಗೋಪುರಗಳನ್ನ ಹೋಗತಕ್ಕಂಥ ಉದ್ದೇಶ ಅಂದ್ರೆ ನಮ್ಮಲ್ಲಿರತಕ್ಕಂತಹ ಧನಾತ್ಮಕ ಶಕ್ತಿ ವೃದ್ಧಿಯಾಗಲಿ ಹಾಗೂ ಬರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾನು ಎದುರಿಸತಕ್ಕಂತಹ ಶಕ್ತಿ ವೃದ್ಧಿಯಾಗಲಿ ಅಂತ. ಖಂಡಿತವಾಗಿಯೂ ಆ ಎಲ್ಲ ಶಕ್ತಿಗಳು, ಆ ಎಲ್ಲ ಧನಾತ್ಮಕ ಶಕ್ತಿ ಆ ಭಗವಂತನ ಅನುಗ್ರಹದಿಂದ ತುಲಾ ರಾಶಿಗಳು ವೃದ್ಧಿಯಾಗುತ್ತೆ. ಭಗವಂತನ ಸೇವೆ ಮಾಡಬೇಕು, ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡಬೇಕು, ಅಥವಾ ಒಂದು ಸಣ್ಣ ಸೇವೆಯು ಕೂಡ ಮಾಡಬೇಕು ಅಂದ್ರೆ ಅದು ಅವನ ನಿಮಿರಬೇಕು, ಆ ಭಗವಂತನ ಆಶೀರ್ವಾದ ಇರಬೇಕು. ಸಣ್ಣ ಪುಟ್ಟ ಸೇವೆಯನ್ನ ಮಾಡಬೇಕು ಅಂದ್ರೆ ಆ ಭಗವಂತನ ಅನುವು ಇರಬೇಕು ಹಾಗೂ ಆ ಭಗವಂತನ ಒಂದಷ್ಟು ಪರ್ಮಿಷನ್ಸ್ ಅಂತ ಹೇಳ್ತಿರಲ್ಲ ಅದಿರುತ್ತೆ. ಎಲ್ಲ ಅನುಗಳನ್ನ ಭಗವಂತ ಈ ಮಾಸ ಲಭಿಸಿಕೊಂಡಿದ್ದಾನೆ. ಯಥೇಚ್ಛವಾಗಿ ಆ ಭಗವಂತನ ಸೇವೆಯನ್ನ ಮಾಡಿ ಖಂಡಿತ ಭವಿಷ್ಯಕ್ಕೆ ಅದು ಒಳ್ಳೆ ಲಾಭದಾಯಕವಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಈ ಮಾಸ ಲಾಭದಾಯಕ ಮಾಸ.
ನಿಮ್ಮ ಮಕ್ಕಳಿಂದ ಈ ಮಾಸ ಒಳ್ಳೆ ಕೀರ್ತಿಯನ್ನ ನೀವು ಅಪೇಕ್ಷೆ ಮಾಡಬಹುದು. ಹಾಗೂ ಮಕ್ಕಳುಗಳು ಅವರು ಮಾಡತಕ್ಕಂತ ಒಂದಷ್ಟು ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಇಲ್ಲ, ನನ್ನ ಮಕ್ಕಳು ಪರವಾಗಿಲ್ಲಪ್ಪ ಒಂದಷ್ಟು ಚಟುವಟಿಕೆಗಳು ಮಾಡ್ತಾ ಇದ್ರೆ ಮನಸ್ಸಿಗೆ ಸಮಾಧಾನ ತಂದುಕೊಡುತ್ತೆ ಆ ಚಟುವಟಿಕೆಗಳು ಅಂತ. ಆ ಸಮಾಧಾನದಿಂದ ನನ್ನ ಮಗನನ್ನ ಅಥವಾ ಮಗಳನ್ನ ಇನ್ನೂ ಕೂಡ ಯಥೇಚ್ಛವಾಗಿ ಓದಿಸ್ಬೇಕು, ಒಂದಷ್ಟು ಚಟುವಟಿಕೆಯಲ್ಲಿ ಆ ಮಗುವನ್ನ ಭಾಗವಹಿಸುವ ಇರುವಂತೆ ನಾನು ಮಾಡ್ಕೊಳ್ಬೇಕು ಅಂತ ಮನಸ್ಥಿತಿ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಹಾಗೆಯೇ ತುಲಾರಾಶಿಯವರಿಗೆ ಈ ಸಂಪೂರ್ಣ ಮಾಸ ಕೆಲಸದ ಒತ್ತಡದಿಂದ ಕೂಡಿರತಕ್ಕಂಥ ಮಾಸವಾಗಿರುತ್ತೆ. ಈ ಸಂಪೂರ್ಣ ಮಾಸ ಕೆಲಸ 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 ಇದೇ ರೀತಿ ಕೆಲಸದಿಂದ ಕೂಡಿರ್ತಕ್ಕಂಥ ಮಾಸವಾಗಿರುತ್ತೆ, ಒತ್ತಡದ ಮಾಸವಾಗಿರುತ್ತೆ ಅಂತ. ನಿಮ್ಮ ಕೆಲಸವನ್ನ ನೀವೇ ಮಾಡಿದರೆ ಸೂಕ್ತ. ನಿಮ್ಮ ಕೆಲಸವನ್ನ ಬೇರೆಯವರಿಗೆ ಹೇಳಿ ಮಾಡಿಸಿದರೆ ಅಥವಾ ನಿಮ್ಮ ಕೆಲಸ ಕೊಟ್ಟಿರತಕ್ಕಂಥದ್ದು ಬೇರೆ ಯಾರು ಮಾಡ್ತಾರೆ ನಾನು ಕೊನೆಗೆ ನೋಡ್ಕೊಳ್ತೀನಿ ಅಂತ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಹೆಸರನ್ನ ನೀವೇ ನಿಮ್ಮ ಕೈಯಾರ ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗಿ ಬರುತ್ತೆ. ಎಷ್ಟೋ ಜನ ಮಾಡತಕ್ಕಂಥ ತಪ್ಪಿದು. ಒಂದು ಬೆಳವಣಿಗೆ ಆದ ನಂತರ ನಾನು ಯಾಕೆ ಕೆಲಸವನ್ನ ಮಾಡಬೇಕು, ಕೆಲಸ ಮಾಡಕ್ ಬೇರೆಯವ್ರ ಹೆಂಗ್ ಅಸಿಸ್ಟೆಂಟ್ಸ್ ಮತ್ತೊಬ್ಬರು ಯಾರು ಅವರ ಈ ಕೆಲಸವನ್ನ ಮಾಡ್ಲಿ, ನಾನು ಮೇಲೆ ನಿಂತ್ಕೊಂಡು ಒಂಚೂರು ನೋಡ್ಕೊಳ್ತೀನಿ ಅನ್ನೋ ಮನಸ್ಥಿತಿ ಇದ್ರೆ ಖಂಡಿತವಾಗಿಯೂ ಈ ಮನಸ್ಥಿತಿಯಿಂದಲೇ ನಿಮ್ಮೆಲ್ಲ ಒಳ್ಳೆತನವನ್ನ ಹಾಗೂ ನಿಮ್ಮೆಲ್ಲ ಪರಿಶ್ರಮಗಳನ್ನ ನೀವು ಕಳ್ಕೊಳ್ತಕ್ಕಂಥದ್ದಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟೇ ಬೆಳೆದ್ರು ಕೂಡ ಅವನ ವಿದ್ಯೆ ಏನು ಭಗವಂತ ಕರುಣಿಸ್ಕೊಟ್ಟಿರ್ತಂದ್ರ ಅವನು ಮರಿಬಾರ್ದು. ಮಾಡತಕ್ಕಂಥ ತಪ್ಪೇನೆ ಗೊತ್ತಾ, ಕೆಲಸ ನನಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅಂತ, ನಾನು ಯಾಕೆ ಮಾಡ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಇದಾರಲ್ಲ ಬೇರೆಯವರು ಕೇಳಿ ಮಾಡಿಸೋಣ, ಕೊನೆಗೊಂದು ನೋಡಿ ಕಳಿಸ್ಕೊಟ್ಕೋಣ. ಈ ಮನಸ್ಥಿತಿ ಬರೋದ್ ಬೇಡ ತುಲಾರಾಶಿಯವರಿಗೆ. ಖಂಡಿತವಾಗಿ ಈ ಮಾಸ ಈ ರೀತಿಯ ಮನಸ್ಥಿತಿ ಬರತಕ್ಕಂಥದ್ದು, ಈ ಮನಸ್ಥಿತಿನ ತಲೆಗೊಂಡಿಸ್ಕೊಂಡ್ರೆ ಖಂಡಿತ ನಷ್ಟ ಕಟ್ಟಿಟ್ಟು. ಅವರಿಗೆ ಈ ಮಾಸ ಶತ್ರುವಿನ ಬಾಧೆ ಯಥೇಚ್ಛವಾಗಿರತಕ್ಕಂಥದ್ದು. ಶತ್ರುಗಳು ಈ ಮಾಸ ನಿಮಗೆ ಬಾಧೆಗಳನ್ನು ಕೊಡ್ತಾರೆ, ನಾನಾ ರೀತಿಯ ತೊಂದರೆಗಳನ್ನ ಕೊಡುವಂತರಾಗ್ತದೆ. ಮನೆಯಲ್ಲಿ ಸಂತೋಷವಿದ್ರು ಕೂಡ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅವರ ಆರೋಗ್ಯ ಸಮಸ್ಯೆಗಳಿಂದ ನಿಮಗೆ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆ ಇರುತ್ತಲ್ಲ ಅದು ಸಂಪೂರ್ಣವಾಗಿ ಚಿಂತವಾಗುತ್ತೆ. ಈ ಕಡೆ ಮನೆಯನ್ನ ನೋಡೋಣ, ಈ ಕಡೆ ಕೆಲಸವನ್ನು ನೋಡತಕ್ಕಂಥದ್ದ ಅಥವಾ ಅವರ ಆರೋಗ್ಯದ ಕಡೆ ನೋಡತಕ್ಕಂಥದ್ದು, ಈ ತರ ನಾನಾ ಗೊಂದಲಗಳು ನಾನಾ ರೀತಿಯ ಚಿಂತೆಗಳು ನಿಮಗೆ ಈ ಮಾಸ ಬಾರಿಸತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣ ಮಾಡೋರಿಗೆ ಈ ಮಾಸ ಶುಭವನ್ನು ತಂದುಕೊಂಡ್ರು ಕೂಡ ಅತಿವಾದ ಖರ್ಚು ನಿಮ್ಮನ್ನ ಕೊಂಚ ಮಟ್ಟಿಗೆ ಚಿಂತೆ ಮಾಡುತ್ತಾ ಆಗುತ್ತೆ. ತುಲಾರಾಶಿಯವರು ಈ ಮಾಸ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಖಂಡಿತವಾಗಿಯೂ ಆ ಸುಬ್ರಹ್ಮಣ್ಯ ಆರಾಧನೆಯಿಂದ ಬರತಕ್ಕಂಥ ಅಷ್ಟು ಸಮಸ್ಯೆಗಳು ದೂರವಾಗುತ್ತೆ ಹಾಗೂ ಮನಸ್ಸಿನ ಇಷ್ಟೈಶ್ವರ್ಯ ಇರುತ್ತೆ. ನಿಮಗೇನಾದ್ರೂ ನನ್ನ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕು, ನೇರವಾಗಿ ಭೇಟಿಯಾಗಿ ನನ್ನ ಭವಿಷ್ಯ ಹೇಗಿದೆ, ಇರತಕ್ಕಂಥ ಸಮಸ್ಯೆಗೆ ಪರಿಹಾರವಿದೆಯಾ, ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ನಾನು ಯಾವಾಗ ಲಾಭವನ್ನ ನೋಡ್ತೇನೆ, ಮನೇಲಿರತಕ್ಕಂಥದ್ದಷ್ಟು ಸಮಸ್ಯೆಗಳಿಗೆ ಪರಿಹಾರವಿದೆಯಾ, ಈ ತರ ನಾನಾ ಆಲೋಚನೆಗಳು ನಾನಾ ಚಿಂತೆಗಳು ನಾನಾ ಪ್ರಶ್ನೆಗಳು ನಿಮ್ಮ ಬಳಿ ಇದ್ರೆ ನಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬಹುದು. ನನ್ನ ಕಚೇರಿ ಕೂಡ ನೇರವಾಗಿ ಬರಬಹುದು. ಇವೆಲ್ಲ ಸಮಸ್ಯೆಗಳಿಗೆ ಒಂದಷ್ಟು ಧಾರ್ಮಿಕವಾಗಿ ಹಾಗೂ ಜ್ಯೋತಿಷ್ ಮುಖಾಂತರ ಪರಿಹಾರವನ್ನ ನಾನು ಒದಗಿಸಿಕೊಡುತ್ತೇನೆ. ನಾನು ಬರೋಕ್ಕಾಗ್ತಾ ಇರೋದಿಲ್ಲ ಅಂದ್ರೆ ಫೋನ್ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಕೂಡ ನೀವು ತಿಳ್ಕೊಳ್ಬಹುದು. ಹಾಗೆಯೇ ನಾನು ಆದಷ್ಟು ಬೇಗ ಶೀಘ್ರವಾಗಿ ಸರಳ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನ ಹಾಗೂ ಡೇಟ್ ಮತ್ತೆ ಟೈಮ್ ಅನ್ನ, ಬರ್ತ್ ಡೇಟ್ ಟೈಮ್ ಅನ್ನ, ನಿಮ್ಮ ಸಮಸ್ಯೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಅಷ್ಟು ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ ಎಲ್ಲ ಸ್ನೇಹಿತರಿಗೂ ವಿದೇಶಿಗಳಿಗೂ ಶೇರ್ ಮಾಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ.